ಪ್ರೀತಿ ಎಂದು ಹೇಳುವುದಕ್ಕೆ ಇಂಗ್ಲಿಷ್ನಲ್ಲಿ ಲವ್ ಎಂದು ಒಂದೇ ಪದವಿದೆ. ಆದರೆ ಸಂಸ್ಕೃತದಲ್ಲಿ ಪ್ರೀತಿ ಎಂದು ಅರ್ಥ ಬರುವ ಪದಗಳು 96 ಪದಗಳಿವೆ. ಪ್ರತಿ ವರ್ಷವೂ ಚಂದ್ರನು ಭೂಮಿಯಿಂದ 2 ಸೆಂಟಿಮೀಟರ್ಗಳಷ್ಟು ದೂರ ಸರಿಯುತ್ತಿದ್ದಾನೆ. 85 ಮಿಲಿಯನ್ ವರ್ಷಗಳ ಹಿಂದೆ ಚಂದ್ರನು ಭೂಮಿಗೆ 35 ಅಡಿಯ ದೂರದಲ್ಲಿದ್ದ. ಆದರೆ ಈಗ ಭೂಮಿಗೂ ಚಂದ್ರನಿಗೂ ನಡುವಿನ ದೂರ 3,84,800 ಕಿಲೋಮೀಟರ್ಗಳು. ತಾಜ್ ಮಹಲ್ ಮೇಲೆ ವಿಮಾನಗಳು, ಹೆಲಿಕಾಪ್ಟರ್ಗಳಾಗಲಿ ಹಾರುವುದು ನಿಷೇಧ. ಭೂಕಂಪಗಳು ನೀರನ್ನು ಚಿನ್ನವಾಗಿ ಕನ್ವರ್ಟ್ ಮಾಡುತ್ತವೆ. ಭೂಕಂಪಗಳು ಬಂದಾಗ ಅಲ್ಲಿ ಕ್ರಿಯೇಟ್ ಆಗುವ ಹೆಚ್ಚಿನ ಪ್ರೆಷರ್ನಿಂದ ಹೀಗಾಗುತ್ತದೆ. ಇದು ಸೈಂಟಿಫಿಕ್ ಆಗಿ ನಿರೂಪಿಸಲಾಗಿದೆ. ನಾವು ಸೀನುವಾಗ ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಫಂಕ್ಷನ್ಸ್ ನಿಂತು ಹೋಗುತ್ತವೆ. ಕೊನೆಗೆ ಹಾರ್ಟ್ ಬೀಟ್ ಕೂಡ ಒಂದು ಕ್ಷಣ ನಿಲ್ಲುತ್ತದೆ. ನಾವು ಬಳಸುತ್ತಿರುವ 10 ರೂಪಾಯಿ ಕಾಯಿನ್ ಅನ್ನು ತಯಾರಿಸುವುದಕ್ಕೆ 6 ರೂಪಾಯಿ 10 ಪೈಸೆಗಳಷ್ಟು ಖರ್ಚಾಗುತ್ತದೆ. ಈ ಭೂಮಿಯ ಮೇಲೆ ಇಲ್ಲಿಯವರೆಗೂ ನಡೆದ ಎಲ್ಲ ಯುದ್ಧಗಳಲ್ಲಿ ಸತ್ತು ಹೋದವರಿಗಿಂತಲೂ ಸೊಳ್ಳೆಗಳು ಕಚ್ಚುವುದರಿಂದ ಸತ್ತು ಹೋದವರ ಸಂಖ್ಯೆ ಹೆಚ್ಚು. ನೇಪಾಳದಲ್ಲಿ ವಾಸವಾಗಿರುವ ಮೊಹಮ್ಮದ್ ಸಾಲ್ಮುದ್ದೀನ್ ಎಂಬ ಈ ರೈತನನ್ನು ಒಂದು ನಾಗರ ಹಾವು ಕಚ್ಚಿತ್ತು. ಆದರೆ ತಕ್ಷಣವೇ ಆ ಹಾವನ್ನು ಹಿಡಿದು ಅದನ್ನು ಕಚ್ಚಿದನು. ವಿಚಿತ್ರವಾಗಿ ಆ ಹಾವು ಸಾಯಿತು. ಈತ ಬದುಕುಳಿದ. ಇಂಗ್ಲಿಷ್ ಭಾಷೆಯಲ್ಲಿಯೇ ಅತಿ ಚಿಕ್ಕ ಸೆಂಟೆನ್ಸ್ ಗೋ. ಸೌತ್ ಆಫ್ರಿಕಾವನ್ನು ರೈನ್ಬೋ ನೇಷನ್ ಎಂದು ಕರೆಯುತ್ತಾರೆ, ಏಕೆಂದರೆ ಆ ದೇಶಕ್ಕೆ 11 ಆಡಳಿತ ಭಾಷೆಗಳಿವೆ. ನಿಜಕ್ಕೂ ಕುಂಬಳಕಾಯಿ ತರಕಾರಿಯಲ್ಲ, ಅದು ಬೆರ್ರೀಸ್ ತಳಿಗೆ ಸೇರಿದ ಒಂದು ಹಣ್ಣು. ಈ ಭೂಮಿಯ ಮೇಲೆ ಅತ್ಯಂತ ಒಣಪ್ರದೇಶ ಯಾವುದು ಗೊತ್ತಾ? ಚಿಲಿ ದೇಶದಲ್ಲಿರುವ ಅಟಕಾಮ ಮರುಭೂಮಿ. ಇಲ್ಲಿ 400 ವರ್ಷಗಳಿಂದ ಮಳೆಯೇ ಬಂದಿಲ್ಲವಂತೆ. ಬ್ರೆಜಿಲ್ನಲ್ಲಿ ಸ್ನೇಕ್ ಐಲ್ಯಾಂಡ್ ಎಂಬ ದ್ವೀಪವಿದೆ. ಇಲ್ಲಿ ನಿಮಗೆ 1 ಮೀಟರ್ ದೂರದಲ್ಲಿ ಕನಿಷ್ಠ 5 ಹಾವುಗಳಾದರೂ ಕಾಣಿಸುತ್ತವೆ. ಫೋಟೋಗ್ರಫಿ ಎಂಬ ಪದದ ನಿಜವಾದ ಅರ್ಥವೇನು ಎಂದು ನಿಮಗೆ ಗೊತ್ತಾ? ರೈಟಿಂಗ್ ವಿತ್ ಲೈಟ್. ಹಿಂದಿನ ಕಾಲದಲ್ಲಿ ರೋಮನ್ಸ್ ಅವರ ಹಲ್ಲುಗಳನ್ನು ಕ್ಲೀನ್ ಮಾಡಿಕೊಳ್ಳಲು ಅವರ ಯೂರಿನನ್ನು ಬಳಸುತ್ತಿದ್ದರು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತೆಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.